ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಲ್ರಿ ಅವನು ಇನ್ನೂ ಬಂದಿಲ್ಲ? ತುಂಬಾ ನಂಬಿಕೆ ಇಟ್ಕೊಂಡಿದ್ರಲ್ವಾ ನೀವೆಲ್ಲ? ಕೇಳ್ರಪ್ಪ, ವಾ ಸರಿಯಾದ ಸಮಯಕ್ಕೆ ಹಾಜರಾಗಿದ್ದೀನಿ ನಾನು. ನಾಟಕ ಈಗ ಶುರು ಆಗಿದೆ. ಇವತ್ ರಾತ್ರಿ ನಿರ್ಧಾರ ಆಗತ್ತೆ ಮಂಜುಳನ್ ಜೀವನ ಸರಿ ಹೋಗುತ್ತೋ ಇಲ್ವೋ ಅಂತ. ಮತ್ತೆ ಇನ್ನೂ ತಮಾಷೆ ಅಂದ್ರೆ ಇದನ್ನ ನಿರ್ಧಾರ ಮಾಡೋದು ಯಾರು? ಭೀಮರಾವ್. ರಮಾಬಾಯ್, ಭೀಮರಾವನ್ ಬ್ಯಾರಿಸ್ಟರ್ ದಾರಿಲಿ ಪಾಪ ಪ್ರಜ್ಞೆ ತಪ್ಪಿದ್ದಿದ್ರು. ಪಾಪ ಯಾರೋ ಕಟುಕರು ಸರಿಯಾಗಿ ಹೊಡೆದಿದ್ದಾರೆ. ಬ್ಯಾರಿಸ್ಟರ್ ಸರ್ನ ಆಸ್ಪತ್ರೆ ಕರ್ಕೊಂಡು ಹೋದ್ಮೇಲೆ ಬ್ಯಾರಿಸ್ಟರ್ ಹೆಂಡತಿ ಭೀಮರಾವ್ಗೆ ಸರಿಯಾಗಿ ಬೈದ್ ಹೊರ ಕಳಿಸಿದ್ದಾರೆ. ಇಷ್ಟ ಕಥೆ ಮಾತ್ರ ನಂಗೆ ಗೊತ್ತಿದೆ. ಆಮೇಲೆ ಏನಾಯ್ತು ಅಂತ ಇನ್ನೂ ಗೊತ್ತಾಗಿಲ್ಲ. ಮುಂದೇನಾಯ್ತು ಅಂತ ಭೀಮನೆ ಹೇಳ್ತಾನೆ ಬಿಡಿ. ಅಲ್ಲಿ ನೋಡಿ, ಅವನೇ ಬಂದ. ಏನ್ ಭೀಮರಾವ್, ಬ್ಯಾರಿಸ್ಟರ್ ಹತ್ರ ದುಡ್ಡು ತಗೊಂಡ್ಯಾ? ಇಲ್ಲ. ಇಲ್ವಾ? ತುಂಬಾ ಅತಿ ಆಯ್ತು. ನಾನಿನ್ ಹೊರಡ್ತೀನಿ. ಮಂಜುಳನ್ನ ನೀನೇ ನೋಡ್ಕೋ. ಸರಿ, ಹೊರಡಿ ನೀವು. ಅದೇ ಒಳ್ಳೇದೀಗ. ಪ್ರತಿದಿನ ಸಾಯಕ್ಕಿಂತ ಒಂದೇ ದಿನ ಮುಗಿಯೋದು ಒಳ್ಳೇದು. ಅಕ್ಕ, ಅಳಿ ಅಂದ್ರೆ ನೋಡಿ ಅಳಿ ಅಂದ್ರೆ, ನಾವಿಬ್ರು ನಿನ್ನೆ ಇವತ್ತು ಸಂಪಾದನೆ ಮಾಡಿರೋ ದುಡ್ಡನ್ನ ಅಷ್ಟೂ ನಿಮಗಿವಾಗ ಕೊಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸರ ಬಿಡಿಸ್ಕೊಡೋದಕ್ಕೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ನೋಡಿ ಮಾವ, ನಿಮ್ ಈ ಬಿಡಿಗಾಸ್ನ ನೀವು ನಿಮ್ ಹತ್ರನೇ ಇಟ್ಕೊಳ್ಳಿ. ಬಂದಾಗಿಂದ ಕೇಳ್ತಾನೆ ಇದ್ದೀನಿ, ಇವತ್ತಾಗತ್ತೆ ನಾಳೆ ಆಗತ್ತೆ, ಇದೇ ಕತೆ ಆಗೋಯ್ತು ನಿಮ್ದು. ಸಾಕು, ನಂಗೂ ಸಾಕಾಯ್ತು. ನಾನಿನ್ ಮನೆಗೆ ಹೊರಡ್ತೀನಿ. ಹಾಗೆ ಮಾವ, ಒಂದು ಮನವಿ ಇದೆ. ದಯವಿಟ್ಟು ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಮನೆ ಹತ್ರ ಬರಬೇಡಿ. ಬರ್ತೀನಿ. ಭಾವ, ದಯವಿಟ್ಟು ಹೋಗ್ಬೇಡಿ. ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ. ಕೋಪದಲ್ಲಿ ಸಂಬಂಧ ಮುರ್ಕೊಳ್ಳೋದು ಬೇಡ ಬಾವ. ನೋಡಿ ಅಳಿ ಅಂದ್ರೆ, ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಜೀವನಾನೇ ಹಾಳು ಮಾಡ್ಬಿಡುತ್ತೆ. ಇನ್ನೊಂದೆರಡು ದಿನದಲ್ಲಿ ನಾವು ಹೇಗೋ ಮಾಡಿ ಹಣದ ವ್ಯವಸ್ಥೆನ ಮಾಡ್ತೀವಿ. ಬಂದೆ. ನಾನ್ ಯಾಕೆ ಬಂದಿದ್ದೀನಿ ಹೇಳು? ನಾನ್ ಹಣದ ಸಹಾಯ ಮಾಡ್ತೀನಿ. ಭೀಮರಾವ್, ಗಾಡಿ ಇದೆ. ಭೀಮರಾವ್ನ ರದ್ಯಾಯ ಕಳಿಸಿದ್ರೆ ಸಾಕು. ಮಂಜುಳನ್ ಚೈನ ನಾನ್ ಬಿಡ್ಸ್ಕೊಡ್ತೀನಿ. ಸತ್ಯವಾಗ್ಲು. ನೋಡಿ ಜೋಶಿ ಅವ್ರೆ, ದಯವಿಟ್ಟು ನಮ್ಮ ವಿಷಯದಲ್ಲಿ ಮೂಗ್ ತೋರ್ಸಕ್ ಬರಬೇಡಿ. ಇದು ನಮ್ಮನೆ ವಿಷಯ. ಅಯ್ಯೋ ಮಾವ, ಜೋಶಿ ಅವ್ರ ಮಾತ್ ಕೇಳಿ. ಭೀಮಂಗೋಸ್ಕರ ತಾನೆ ನೀವು ಸರನ ಅಡ ಇಟ್ಟಿದ್ದು. ಸರಿ, ಹಾಗಾದ್ರೆ ಇದೇ ಭೀಮನೆ ಗಾಡಿ ತಳ್ಳೋಕೆ ಶುರು ಮಾಡಿ ಎಲ್ಲ ಸಮಸ್ಯೆನೂ ಸರಿ ಮಾಡ್ಲಿ. ಇಲ್ಲ, ನನ್ ತಮ್ಮ ಇಂಥ ಕೆಲ್ಸಕ್ಕೆಲ್ಲ ಹೋಗಲ್ಲ. ನೀವಿನ್ ಹೊರಡಿ. ನಾನ್ ಖಂಡಿತ ಹೇಳ್ತಿದ್ದೀನಿ ನಿಮ್ಗೆ, ಯಾರು ಬೇಡ್ಕೊಂಡ್ ನಿಮ್ ಹತ್ರ ಬರಲ್ಲ. ಸರಿ, ಹಾಗಾದ್ರೆ ಸರಿ ಮಾವ, ನಾನು ಹೊರಡ್ತೀನಿ. ವಿಚಿತ್ರನಪ್ಪ ಈ ಸಂಸಾರ. ಮಗಳು ಮನೆ ಮುಳುಗ್ ಹೋದ್ರೂ ಪರವಾಗಿಲ್ಲ, ಈ ಪೊಳ್ಳು ಅಹಂ ಮಾತ್ರ ಬಿಡಲ್ಲ ಇವರು. ಇನ್ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಹೊರಡ್ತೀನಿ, ಹೋಗ್ತೀನಿ. ಬಾವ, ಒಂದ್ ನಿಮಿಷ ನೋಡಿ. ಇದರಲ್ಲಿ ನಮ್ಮ ಅಕ್ಕನ ತಪ್ಪು ಏನೂ ಇಲ್ಲ.
ದಯವಿಟ್ಟು ಈ ರೀತಿ ಬಿಟ್ಟು ಹೋಗ್ಬೇಡಿ ಅವ್ರನ್ನ. ಸರಿ, ಹಾಗಾದ್ರೆ ನರೋತ್ತಮ್ ಜೋಶಿ ಅವ್ರು ಹೇಳ್ತಿರೋದನ್ನ ಮಾಡು. ಬೇಡ ಬೇಡ ಭೀಮಾ, ಜೋಶಿಯರ್ ಹೇಳಿದ ಕೆಲಸ ಮಾಡೋದ್ ಬೇಡ ನೀನು. ಮಾಡ್ಲೇಬೇಕು ಅಕ್ಕ. ಇದು ಬಿಟ್ರೆ ನನ್ನ ಹತ್ರ ಬೇರೆ ಯಾವ ದಾರಿನೂ ಇಲ್ಲ. ನಾನ್ ಗಾಡಿ ತಳ್ಳಬೇಕು ಅನ್ನೋದೇ ನಿಮ್ಮ ಆಸೆ ಅಲ್ವಾ? ನಾನ್ ತಳ್ತೀನಿ. ತರ್ಸಿ ಗಾಡಿನ, ಕೆಲಸ ಶುರು ಮಾಡ್ತೀನಿ. ಇದು ಬುದ್ಧಿವಂತರ ಲಕ್ಷಣ ಭೀಮ್ರಾವ್. ಶಭಾಷ್. ಏ ಶ್ಯಾಮ, ಗಾಡಿ ತಗೊಂಡ್ ಬಾ. ಭೀಮ್ರಾವ್, ಶುರು ಮಾಡು. ಹೋಗೋ. ಮಂಜುಳಾ ಅಕ್ಕನ್ ಕಣ್ಣೀರ್ ನೋಡಕ್ಕಾಗ್ದೆ ನಾನೀ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿರೋದು. ಸರ್, ಸರ್ ಸರ್ ಹೇಗಿದ್ದೀರಾ ಈಗ? ಅಲ್ಲ, ಈ ಸ್ಥಿತಿಲಿ ನೀವು ಇಲ್ಲಿ? ಹಾ, ಬೇಡ ಅಂತ ತುಂಬಾ ಹೇಳ್ದೆ. ಎಷ್ಟ್ ಹೇಳಿದ್ರು ನನ್ ಮಾತ್ ಕೇಳಲಿಲ್ಲ. ನಿನ್ನನ್ ನೋಡ್ಬೇಕು ಅಂತಾನೆ ಬಂದಿದ್ದಾರೆ. ಆದ್ರೆ ಭೀಮಾ, ನೀನ್ ಹೇಳದೇ ಇರ್ಬೋದು, ಆದ್ರೆ ನಿನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನೇ ನೇರವಾಗಿ ಇಲ್ಲಿಗೆ ಬಂದೆ. ತಗೋ, ಈ ದುಡ್ಡಿಟ್ಕೋ. ಬೇಡ ಸರ್, ಬೇಡ. ಇದು ಸಹಾಯ ಅಲ್ಲ, ಅಥವಾ ನನ್ನ ಜೀವ ಉಳಿಸಿದ್ಯಾ ಅಂತ ಕೊಡ್ತಿರೋದಲ್ಲ. ಪಾಪ ಆ ಬಡವನ ಪರವಾಗಿ ತಗೊಂಡಿದ್ದ ಕೇಸ್ನಲ್ಲಿ ನಾನು ಗೆದ್ದಿದ್ದೀನಿ. ಅದಕ್ಕೆ ಆ ವ್ಯಕ್ತಿ ಕೈಲಾದ ಫೀಸ್ ಕೊಟ್ಟಿದ್ದಾನೆ. ಅವನು ಕೊಟ್ಟಿರೋ ಈ ಫೀಸಲ್ಲಿ ನಿಂದೂ ಪಾಲಿದೆ. ಯಾಕೆಂದ್ರೆ ಪೇಜ್ ನಂಬರ್ 4 ಮತ್ತೆ ಪೇಜ್ ನಂಬರ್ 9 ಇರೋದನ್ನ ನೀನು ಹೇಳಿದ್ಯಲ್ಲ, ಆ ಸುಳಿವು ನನಗೆ ತುಂಬಾ ಸಹಾಯ ಆಯಿತು. ಅದರಿಂದನೇ ಕೇಸ್ ಗೆದ್ದಿದ್ದು. ತಗೋ. ಇಟ್ಕೋ, ನೀನ್ ದುಡ್ದಿರೋ ದುಡ್ಡಿದು. ಆಯ್ತಲ್ಲ, ಮಾತಾಡಿದ್ದು ಆಯ್ತು, ಕೊಡ್ಬೇಕಾಗಿರೋ ದುಡ್ಡು ಕೊಟ್ಟಾಯ್ತು. ನಡೀರಿ ಇನ್ನ. ಆದ್ರೆ ನನ್ ಮಾತ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಭೀಮಾ ಇನ್ಮೇಲೆ ನಿಮ್ ಜೊತೆ ಕೆಲಸ ಮಾಡಂಗಿಲ್ಲ. ಹಾಗೆಲ್ಲ ಮಾಡೋದಿಲ್ಲ ಸರ್. ನನ್ನ ಕಡೆಯಿಂದ ನಿಮಗೆ ಯಾವುದೇ ರೀತಿಲೂ ತೊಂದರೆ ಆಗಬಾರ್ದು.
ಅಲ್ಲ ಭೀಮಾ, ಬೇಡ ಸರ್, ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನರೋತ್ತಮ್ ಜೋಶಿ, ಹೊರಗಡೆ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ, ಏನ್ ಮಾತಾಡಬೇಕು? ಈಗಿಂದೀಗ್ಲೇ ಮನೆಗೆ ಹೋಗು. ಭೀಮ್ರಾವ್ ಅಕ್ಕನ ಮನೆ ಹೇಗೆ ಮುರಿಯುತ್ತೆ ಅಂತ ನೋಡೋಕೆ ಪಾಪ ಇಲ್ಲಿವರೆಗೂ ಬಂದಿದ್ದೆ ಅಲ್ವಾ? ಆದ್ರೆ ಈಗ ನೀನ್ ಅನ್ಕೊಂಡ್ ಹಾಗಾಗಲ್ಲ. ಏನು? ಏನ್ ಬ್ಯಾರಿಸ್ಟರ್ ಸಾಹೇಬ್ರೆ, ಇದು ಕೈಗೂಡ್ಲಿಲ್ಲ ಅಂದ್ರೆ ಮತ್ತೊಂದು ಕೈ ಹಾಕ್ತೀವಿ ಅಷ್ಟೇ. ಕೆಳ ವರ್ಗದವ್ರ ಜೀವನ ಒಂಥರ ನಾಟಕ ಇದ್ದ ಹಾಗೆ. ಅವರಿಗಿದೆಲ್ಲ ಮುಗಿಯೋ ಕಥೆ ಅಲ್ವಲ್ಲ, ಹೇಳಿ. ಹ, ಇನ್ನು ನನ್ ಮನೆಗೆ ಹೋಗೋದ್ರ ಬಗ್ಗೆನಾ? ಈ ವಠಾರ ನಂದು. ನನಗಿಷ್ಟ ಬಂದಾಗ ಈ ವಠಾರಕ್ಕೆ ಬಂದು ನಾಟಕ ನೋಡ್ಕೊಂಡು ಹೋಗ್ತೀನಿ. ಇಲ್ಲಿಗೆ ಬರೋದನ್ನ ನೀವಾಗ್ಲಿ ನಿಮ್ ಕಾನೂನಾಗ್ಲಿ ತಡೆಯೋದಕ್ಕಾಗಲ್ಲ. ನರೋತ್ತಮ್ ಜೋಶಿ, ನನ್ನ ಮೇಲೆ ದಾಳಿ ಆಗಿರೋದಕ್ಕೆ ಈಗಾಗಲೇ ಕೇಸ್ ಓಪನ್ ಆಗಿದೆ. ಹೆದರ್ಸಿರೋರ್ನ ಕರೆಸಿ ಪ್ರಶ್ನೆ ಕೂಡ ಮಾಡ್ತಾರೆ. ಬಾವಾ, ಮಂಜುಳಾ ಅಕ್ಕನ್ ಚೈನ್ ಬಿಡ್ಸಕ್ಕೆ ಇಷ್ಟು ದುಡ್ಡು ಸಾಕು ಅನ್ಸುತ್ತೆ. ಬೆಳಗ್ಗೆ ಅಂಗಡಿ ತೆಗೆದು ಕೂಡ್ಲೆ ನಾನು ಹೋಗಿ ಚೈನ್ನ ಬಿಡಿಸ್ಕೊಂಡು ಬರ್ತೀನಿ. ಒಂದ್ ಕೆಲಸ ಮಾಡು, ಈ ದುಡ್ಡು ನನ್ನ ಹತ್ರನೇ ಇರ್ಲಿ. ನೀವು ಸರನ ಯಾವ ಅಂಗಡಿಲಿ ಅಡ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತು. ನಾನೇ ಹೋಗಿ ಬಿಡಿಸ್ಕೊಂತೀನಿ ಅದನ್ನ. ನಾನು ನಾಳೆ ಬೆಳಗ್ಗೆ ಅಲ್ಲ, ಈಗ್ಲೇ ಹೊರಡ್ತಿದ್ದೀನಿ. ನಡಿ ಮಂಜುಳಾ. ಮಂಜುಳಾ, ಹೊರಡು ಮಗಳೇ. ನಿನ್ ಬಟ್ಟೆನೆಲ್ಲ ತಗೊಂಡು ಹೋಗು. ಮಾವನವ್ರೆ, ಇನ್ಮುಂದೆ ಆದ್ರೂ ಈ ಭೀಮನ್ ಓದ್ಗೋಸ್ಕರ ನನ್ನ ಹೆಂಡತಿ ಒಡವೆನ ಅಡ ಇಡೋದೆಲ್ಲ ಬೇಡ. ಅಳಿಯಂದ್ರೆ ನನ್ನ ಕ್ಷಮಿಸಿ. ಏನೋ ಇದೊಂದ್ಸಲ ತಪ್ಪಾಗಿದೆ, ಇನ್ನೊಂದ್ಸಲ ಹೀಗಾಗಲ್ಲ. ಮಂಜುಳಾ, ನಿಮ್ಮ ಆರೋಗ್ಯದ ಕಡೆ ಗಮನ ಇರ್ಲಿ. ಲಕ್ಷ್ಮಿ, ನಿನ್ನ ಆರೋಗ್ಯ ಹುಷಾರು. ಭೀಮಾ, ಶ್ರದ್ಧೆ ಇಟ್ಟು ಓದ್ಕೋ ಆಯ್ತಾ? ಹೆಮ್ಮೆ ಅನ್ಸ್ತಿದೆ ನಿನ್ನನ್ನು ನೋಡಿ. ಇವತ್ ನನ್ನ ಮತ್ತು ನಮ್ಮನೆ ಮರ್ಯಾದೆ ಉಳಿಸಿದ್ಯಾ? ಅಪ್ಪ, ಬರ್ತೀನಿ. ಆರೋಗ್ಯ ನೋಡ್ಕೊಳ್ಳಿ.
ಹುಷಾರು ಮಗಳೇ. ಆನಂದಣ್ಣ, ಮುಗಿತಾ ನಿಂದು? ನೀವ್ಯಾರೂ ನನ್ನ ಬಗ್ಗೆ ಯೋಚಿಸ್ಬೇಡಿ. ಇನ್ಮೇಲೆ ಇವ್ರೇನಾದ್ರೂ ನಂಗೆ ತೊಂದರೆ ಕೊಟ್ರೆ ನಾನೇ ನಿಭಾಯಿಸ್ತೀನಿ. ಹೊರಡೋಣವಾ ಈಗ? ಅಳಿಯಂದ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ನಡಿ. ಅಪ್ಪ, ಇದು ನನ್ನ ಮೊದಲನೇ ಸಂಪಾದನೆ. ಯಾಕಂದ್ರೆ ಬ್ಯಾರಿಸ್ಟರ್ ಸರ್ ಹತ್ರ ಕೆಲಸ ಮಾಡಿ ಪಡೆದಿರೋ ದುಡ್ಡಿದು. ತಗೊಳ್ಳಿ. ಭೀಮಾ, ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ದುಡ್ಡನ್ನ ಮುಟ್ತಾ ಇದ್ರೆ ಏನನ್ಸುತ್ತೆ ಗೊತ್ತಾ? ನನ್ನ ಕನ್ಸೇನಿದೆ ನನ್ಸಾಗೋ ಥರ ಅನ್ನಿಸ್ತಿದೆ. ನೀವ್ ಕೊಡೋ ದುಡ್ಡನ್ನ ಮುಟ್ಟಿದ್ರೆ ಮುಳ್ಚುಚ್ದಂಗ ಆಗತ್ತೆ. ಅಂದಂಗೆ ಭೀಮಾ, ಮಂಜುಳನ್ ಸಮಸ್ಯೆ ಏನೋ ತೀರ್ತೀಗ. ಇನ್ನು ಮುಂದೇನು ಯೋಚನೆ ಮಾಡ್ತೀನಪ್ಪ. ನಾಳೆಯಿಂದ ನಾನು ಬೇರೆ ಬ್ಯಾರಿಸ್ಟರ್ ಹತ್ರ ಕೆಲಸ ಹುಡ್ಕೋತೀನಿ. ಯಾಕಂದ್ರೆ ಬ್ಯಾರಿಸ್ಟರ್ ಆಗಬೇಕು ಅನ್ನೋದು ನನ್ನ ಕನಸು. ನಾನು ಕಲಿಯೋದು ಇನ್ನೂ ತುಂಬಾ ಇದೆ. ಅದೆಲ್ಲ ಸರಿ, ಆದ್ರೆ ಇದೆಲ್ಲದ್ರ ಹೊರತಾಗಿ ನಿನ್ನ ಓದಿಗೆ ಇನ್ಮೇಲೆ ಯಾವುದೇ ತೊಂದರೆ ಆಗಬಾರ್ದು. ನಿನ್ನ ಓದು ನಿನ್ನ ಮೊದಲ ಆದ್ಯತೆ ಆಗಿರಬೇಕು. ಖಂಡಿತ ಅಪ್ಪ. ಮಾವ, ನಾನು ಏನೋ ಹೇಳಬೇಕು. ಇವ್ರಿಗೆ ಅರ್ಥ ಮಾಡಿಸಿ, ಇವ್ರು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ನರೋತ್ತಮ್ ಜೋಶಿ ಅಂತವ್ರು ಅಲ್ಲಿಗೆ ಬಂದೇ ಬರ್ತಾರೆ. ಮತ್ತೆ ಅವರು ಹಿಂಸೆನೂ ಕೊಡ್ತಾರೆ. ಇವ್ರು ಹೀಗೆ ಎಲ್ಲ ಕಡೆ ಕೆಲಸ ಬಿಡ್ತಿದ್ರೆ ಅವರಿಂದ ಹೆದರ್ತಿದ್ದಾರೆ ಅನ್ಕೋತಾರೆ. ಹಾಗೆಲ್ಲ ಏನೂ ಇಲ್ಲ ರಮ್ಮ. ಬೇರೆ ಜಾಗದಲ್ಲಿದ್ರೆ ನಾನು ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಆದ್ರೆ ಇವ್ರ ಹತ್ರ ನಾನು ಹೆಚ್ಚು ದಿನ ಕೆಲಸ ಮಾಡೋದಕ್ಕಾಗಲ್ಲ. ಈ ಬ್ಯಾರಿಸ್ಟರ್ ಸಾಹೇಬ್ರು ನನಗೆ ವಕಾಲತ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ, ಕಲ್ಸಿದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೂ ಅವ್ರ ಥರಾನೇ ದೊಡ್ಡ ಬ್ಯಾರಿಸ್ಟರ್ ಆಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಾನು ಇನ್ಮೇಲೂ ಅವ್ರ ಜೊತೆ ಕೆಲಸ ಮಾಡಕ್ ಒಪ್ಕೊಂಡ್ರೆ ಆ ನರೋತ್ತಮ್ ಜೋಶಿ ಮತ್ತವನ್ ಕಡೆಯವರು ಅವ್ರಿಗಿನ್ನೂ ಕಷ್ಟ ಕೊಡ್ತಾರೆ. ಹಾಗೆ ಅವ್ರ ಹೆಂಡತಿ ನನ್ನಿಂದ ಇಷ್ಟೆಲ್ಲ ತೊಂದರೆ ಇಟ್ಕೊಂಡು ಹೇಗ್ ಸುಮ್ನಿರಕ್ಕಾಗತ್ತೆ ಹೇಳಿ? ಅವರಿಬ್ರು ಗಂಡ ಹೆಂಡ್ತಿರು, ಒಂದೇ ಮನೇಲಿರೋರು. ಇಲ್ಲ ರಮ್ಮ, ನನ್ನಿಂದ ಅವ್ರಿಗೆ ಮಾತ್ರ ಅಲ್ಲ, ಬೇರೆ ಯಾರಿಗೂ ತೊಂದರೆ ಆಗೋದು ನನಗಿಷ್ಟ ಆಗೋದಿಲ್ಲ. ಭೀಮಾ ಸರಿಯಾಗಿ ಹೇಳ್ತಿದ್ದಾನೆ. ರಮಾ, ನೀನೇನು ಚಿಂತೆ ಮಾಡಬೇಡ. ಭೀಮಂಗೆ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಸಿಗುತ್ತೆ. ಹೇಗ್ ಸಿಗತ್ತೆ? ಎಂಥ ಒಳ್ಳೆ ಕೆಲಸ ಬಿಟ್ಟಿದ್ದಾನೆ. ಅವನ್ ಬಿತ್ತಿರೋ ಮುಳ್ಳಿನ ಮೇಲೆ ಜೀವನ ಪೂರ್ತಿ ನಡಿಬೇಕಷ್ಟೆ.